ಎಂಬ್ರಾಯ್ಡ್ರಿ ಇನ್ನೊಂದು ಸ್ವಲ್ಪ ಬಾಕಿ ಐತಿ. ಇಲ್ಲಿ ಇಟ್ಟಿನ ನಾನು ಖಾಟದ ಮ್ಯಾಗ ಕೂತಿ ಎಂಬ್ರಾಯ್ಡ್ರಿ ಮಾಡ್ತೀನಿ. ಇಲ್ಲಿ ಪಾವಣ್ಯರ್ ಬಂದ್ರು, ಸೊ ಹಾಗಾಗಿ ಅದು. ಹಲೋ ಗಾಯ್ಸ್, ಹೆಂಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಟೈಮ್ ಬಂದ್ಬಿಟ್ಟು 9:10 ಆಗಿದೆ. 10 ನಿಮಿಷ ಆಗ್ಯದ. ಒಂದು ಅಡಿಗೆ ಎಲ್ಲ ಮುಗ್ದೈತಿ. ನೋಡಮ್ ನಡ್ರಿ ನಾ ಏನೇನು ಅಡಿಗೆ ಮಾಡೀನಿ ಹೇಳಿ. ಇನ್ನ ಎಲ್ಲ ಕ್ಲೀನಿಂಗ್ ಕೆಲಸ ಬಾಕಿ ಐತಿ, ಇನ್ನ ಏನು ಕ್ಲೀನ್ ಮಾಡಿಲ್ಲ. ಇಲ್ಲಿ ಹಾಲು ಕಾಯಕ್ಕೆ ಇಟ್ಟೀನಿ. ಇದು ಅನ್ನ ಆಗೈತಿ. ಮತ್ತು ಇಲ್ಲಿ ನೇಯ್ಗೆ ಜಸ್ಟ್ ಚಪಾತಿ ಮಾಡಿದೆ. ಚಪಾತಿ ಮತ್ತಿಲ್ಲಿ ಸಾರು ಮಾಡೀನಿ. ಇದು ಸಾರು ಮುಗ್ಡಾಳ ಸಾರದು, ಮುಗ್ಡಾಳ ಸಾರು. ಮತ್ತು ಇಲ್ಲಿ ಮಾಡೀನಿ ಹೀರೆಕಾಯಿ ಪಲ್ಯ. ನೋಡ್ಬೋದು ಹೊರಗೆ ಮಾಡೈತಿ, ಬಿಸಿಲೇನು ಬಿದ್ದಿಲ್ಲ ಇವತ್ತ, ಮಾಡೇ ಐತಿ. ನನ್ನ ದಿನ ಕ್ಲೀನಿಂಗ್ ಕೆಲಸ ಎಲ್ಲ ಬಾಕಿ ಐತಿ ನೋಡ್ರಿ, ಎಲ್ಲ ಹಾಗೆ ಇಟ್ಟೀನಿ. ನಾ ಅಡುಗೆ ಅಷ್ಟೇ ಮುಗಿಸೀನಿ. ಒಂದು ಸ್ವಲ್ಪ ವರ್ಕ್ ಮಾಡೋದೈತಿ. ಆ ಫ್ರಾಕ್ ನಿನ್ನೆ ತೋರಿಸಿದ್ನಲ್ಲ, ಫ್ಯಾಬ್ರಿಕ್ ತಂದಿದ್ದು, ಅದು ವರ್ಕ್ ಮಾಡೋದೈತಿ. ಅದು ಇವತ್ತು ವರ್ಕ್ ಮಾಡಬೇಕು, ಜಲ್ದಿ ಕೆಲಸ ಮುಗಿಸ್ಬೇಕು. ಅಡುಗೆ ಕೆಲಸ ಎಲ್ಲ ಮುಗ್ದಿದೆ, ಮ್ಯಾಗಿನ ಕ್ಲೀನಿಂಗ್ ಕೆಲಸ ಐತಿ. ಬಟ್ಟೆ ಒಗೆಯೋದು, ಮನೆ ತೊಳೆಯೋದು. ಮತ್ತು ಇವತ್ತು ಹುಣ್ಣಿಮೆ ಐತಿ, ಹೊನ್ನುಣ್ಣಿ ಅಂತ ಅಂತಾರಲ್ಲ, ಎತ್ತುಗಳು ತಂದು ಪೂಜೆ ಮಾಡ್ತಾರ, ಅದ್ರದ್ದು ಹುಣ್ಣಿ ಐತಿ. ಎತ್ತುಗಳಂದ್ರೆ ಮಣ್ಣಿನ ಎತ್ತುಗಳು ತಂದು ಪೂಜೆ ಮಾಡ್ತಾರ, ಎಲ್ರಿಗೂ ಗೊತ್ತಿರ್ಬೋದು. ಅದು ಇನ್ನೂ ಬಂದಿಲ್ಲ, ಅವರು ಎತ್ತುಗಳು ಮಾರೋರು. ಅವ್ರು ಯಾವಾಗ ಬರ್ತಾರಂತ ನೋಡಬೇಕು. ಪೂಜೆ ನಮ್ಮ ಅತ್ತಿ ನಮ್ಮ ನಾದಿನಿ ಊರಿಗೆ ಹೋಗ್ಯಾರ. ಮಧ್ಯಾಹ್ನದಾಗ ಬಂದು ಅವ್ರು ಪೂಜೆ ಮಾಡ್ತಾರಂತ. ಅಲ್ಲಿ ಕರ್ಚಿಕಾಯಿ ಮಾಡೋದೈತಿ ಅಂಥೇಳಿ ಅಲ್ಲಿ ಹೋಗ್ಯಾರ. ಮಧ್ಯಾಹ್ನದಾಗ ಪೂಜೆ ಆಗ್ತೈತಿ. ಮತ್ತು ನಾ ಜಲ್ದಿ ಕೆಲಸ ಮುಗಿಸಿ ಎಂಬ್ರಾಯ್ಡ್ರಿ ಮಾಡಕ್ಕೆ ಕುಂದಿರ್ಬೇಕು. 27ನೇ ತಾರೀಕಿಗೆ ನನ್ನ ಮಗಳ ಬರ್ತ್ಡೇ ಐತಿ. ಅಲ್ಲಿವರೆಗೂ ಫ್ರಾಕ್ ಮುಗಿತಿಲ್ಲ ಟೆನ್ಷನ್ ನನಗೆ. ಯಾಕಂದ್ರೆ ನಾನು ಎಂಬ್ರಾಯ್ಡ್ರಿ ವರ್ಕ್ ಏನೈತಲ್ಲ ಭಾಳ ಸಾವಕಾಶ ಮಾಡ್ತೀನಿ, ಫಾಸ್ಟ್ ಮಾಡೋಕೆ ಆಗಂಗಿಲ್ಲ ನನ್ನ ಕೈಲಿ. ಅದಕ್ಕಲ್ಲೇ ಜಲ್ದಿ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ಐತಿ. ನೋಡೋಣ, ಒಂದು 4 ದಿನ ಜಲ್ದಿ ಕಿಶಂದ್ರೆ ಜಲ್ದಿ ವರ್ಕ್ ಮಾಡಿ ಮುಗಿಸ್ಬೇಕಂತ ಇದ್ದೀನಿ. ನೋಡ್ಬೇಕೇನಾಗ್ತದೆ ಅಂತ ಹೇಳಿ. ಒಟ್ಟಿನಲ್ಲಿ ಬರ್ಡೇದಷ್ಟೇ ಆ ಫ್ರಾಕ್ ಮುಗೀತಂದ್ರೆ ಸಾಕಪ್ಪ ಅಂತ ಅನ್ಸೈತಿ. ನೋಡಾಮು ನಡ್ರಿ, ಸಿಗ್ತೀನಿ ನಿಮ್ಗೆ. ನಂದೆಲ್ಲ ಕೆಲಸ ಮುಗಿದು ಆದ ತಕ್ಷಣ ಎಂಬ್ರಾಯ್ಡ್ರಿ ಮಾಡಾಗ ಸಿಗ್ತೀನಿ ನಿಮ್ಗೆ. ಹಲೋ ಗಾಯ್ಸ್, ಇವಾಗ ಟೈಮ್ ಆಗಿದೆ 1:50. 2 10 ನಿಮಿಷ ಐತಿ. ಇವಾಗ ನಾನು ಎಂಬ್ರಾಯ್ಡ್ರಿ ಮಾಡ್ತೀನಿ. ಇವತ್ತು ವೇಸ್ಟೇ ಹೋಯ್ತು ನನ್ನ ದಿನ. ಕೆಲಸ ಏನೋ ಜಲ್ದಿ ಮಾಡಿದ್ದೆ, ಫೋನ್ ನೋಡ್ಕೊತ ಕೂತೆ, ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಇನ್ನು ಮ್ಯಾಗ ಎಂಬ್ರಾಯ್ಡ್ರಿ ಮಾಡಬೇಕು. ನಡ್ರಿ, ಆ ಫ್ರಾಕಿಗೆ ಯಾವ ರೀತಿ ಎಂಬ್ರಾಯ್ಡ್ರಿ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತಂತೂ ಸ್ವಲ್ಪನೂ ಮುಗಿತೈತೆ ನಾನು ಅನ್ಸಂಗೇ ಇಲ್ಲ, ಯಾಕಂದ್ರೆ ನಾನು ಅಷ್ಟು ಸ್ಲೋ ಮಾಡ್ತೀನಿ. ಕಟ್ ಬಿಡ್ಸ್ ವರ್ಕ್ ಮಾಡ್ಬೇಕು ಇವತ್ತು. ನಡ್ರಿ ತೋರಿಸ್ತೀನಿ ನಿಮಗೆ ಹ್ಯಾಂಗೆ ಮಾಡ್ತೀನಿ ಅಂತ ಹೇಳಿ. ನಾ ಮಾಡೋದೆಲ್ಲ ನಿಮ್ಗೆ ಇಷ್ಟ ಆಯ್ತಂದ್ರೆ, ನಿಮಗೆ ಎಂಬ್ರಾಯ್ಡ್ರಿ ಬರ್ತಿತ್ತಂದ್ರೆ ನೀವು ಕೂಡ ಮಾಡ್ಬೋದು. ಸೊ ನಾನು ಇಲ್ಲಿ ಐಡಿಯಾನ ಅಪ್ಪನ ನಿಮ್ಗೆ ಶೇರ್ ಕಣ್ಣಾಗ ಮಾಡ್ತೀನಿ. ಮಗಳು ನಾ ಈ ಟ್ಯೂಬ್ ಫ್ರಾಕ್ ಹಾಕಕತ್ತಾಳ ಭಾಳ ನೋಡ್ರಿ, ಚಂದ ಅಂದ್ರೆ ಚಂದ ಹೆಂಗ್ ಮಾಡಾಕಿನಿ. ಹಾಕಕತ್ತಾಳಂತ ಅವ್ರ ಅಪ್ಪ ಸೊ ಕಲ್ಸ್ಕೊಡಕತ್ತಾನ, ಆಕಿ ನಡ್ರಿ ಮಾಡೋಣ. ಹಾಕಾಕತ್ತಾಳ. ಸೊ ನಂದೆಲ್ಲ ಆರಿ ವರ್ಕ್ ಮಟೀರಿಯಲ್ ಎಲ್ಲ ಇಲ್ಲಿ ಮ್ಯಾಗ ಇಡೋದು, ಸ್ಟ್ಯಾಂಡ್ ಕೂಡ ಅಲ್ಲೇ ಇಟ್ಟಿನಿ. ಇಲ್ಲೆಲ್ಲ ನಾನು ಆರಿ ವರ್ಕ್ ಮತ್ತು ಟೈಲರಿಂಗ್ ಮಟೀರಿಯಲ್ ಎಲ್ಲ ನಾನು ಅಲ್ಲೇ ಇಡ್ತೀನಿ. ಸ್ಟ್ಯಾಂಡ್ಗೆ ನಾನು ಬಟ್ಟೆ ಹಾಕಿದ್ದೀನಿ, ಅದ್ರ ಮ್ಯಾಗ ಮಾರ್ಕಿಂಗ್ನು ಕೂಡ ಮಾಡೀನಿ. ಈಗ ವರ್ಕ್ ಮಾಡೋದು ಅಷ್ಟೇ ಬಾಕಿ ಐತಿ. ಅದಕ್ಕೆ ಕಟ್ ಬಿಡ್ಸ್ ತೊಗೊಂಡಿನಿ. ಇದೇ ಕಟ್ ಬಿಡ್ಸಿಂದ ನಾವು ಫುಲ್ ವರ್ಕ್ ಮಾಡಬೇಕು. ನೀಡಲ್ ಒಂದು ತೊಗೊಂಡಿನಿ, ಮತ್ತು ಇಲ್ಲೊಂದು ಕೈಚಿ ಬೇಕು, ಕತ್ರಿ. ಆನಂತರ ಒಂದು ಥ್ರೆಡ್ ತೊಗೊಂಡಿನಿ ಕಾಟನ್ದು. ಇದು ನೀರಿನ ಬಾಟ್ಲಿ ಅಂತ ಇರಲೇಬೇಕು, ವರ್ಕ್ ಮಾಡಾಗ ನೀರು ಕುಡಿಯೋದು ತುಂಬ ಮುಖ್ಯ ಆಗ್ತೈತಿ. ನಡೀರಿ ಮತ್ತೆ ತಡ, ವರ್ಕ್ ಬಡ ಬಡ ಮಾಡಾಮು. ಬಡ ಬಡ ಅಂತ ಆಗಲ್ಲ, ಸಾವಕಾಶ ಮಾಡ್ಬೇಕಾಗ್ತದ. ನಡ್ರಿ, ಈಗ ನಾ ಇಲ್ಲಿ ದಾರಕ್ಕೆಲ್ಲ ಗಂಟು ಹಾಕೊಂಡೆ, ಈಗ ವರ್ಕ್ ಮಾಡ್ತೀನಿ ನೋಡ್ರಿ. ಇದು ನಾನು ನಿಡಲ್ ತೊಗೊಂಡಿನಿ. ಇದು ಯಾವುದೋ ಐರನ್ ನಿಡಲ್ ಏನೋ ಅಂತಾರೇನೋ ಇದಕ್ಕೆ. ತುಲಿಪ್ದಿತ್ತು, ಅದು ಮುರಿತು ನಂದು. ಇದು ತೊಗೊಂಡಿನಿ ಈಗ. ಇದು ಕೂಡ ಚಲೋ ಬಂದೈತಿ. ಇದರಲ್ಲಿ ವರ್ಕ್ ಮಾಡೋದು ಅದಕ್ಕಿಂತ ತುಲಿಪ್ ಬ್ರ್ಯಾಂಡ್ಗಿಂತ ಇದು ಈಸಿ. ಅಂದರೆ ಇದು ತಿರುಗ್ತೈತಿ, ಇದು ಗೋಲ್ ಇರ್ತೈತಿಲ್ಲ, ಅದು ಒಂದು ಸ್ವಲ್ಪ ಹಿಂಗೆ ಒಂಥರನೇ ಇರ್ತೈತಿ. ಅದು ಒಂದು ಸ್ವಲ್ಪ ತಿರುಗಿಸೋಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಇದು ಏನು ಹಾಗಿಲ್ಲ. ನನ್ನ ಮಗಳಿಲ್ಲಿ ಸುತ್ತ ಓಡಾಡ್ತಿದ್ಲು, ಹೇಳ್ತಿದ್ಲು ಮಮ್ಮಿ ಇಲ್ಲಿ ಮಾಡಿ ಇಲ್ಲಿ ಮಾಡಂಥೇಳಿ. ಆಕೆಗೆ ಭಾಳ ಹ್ಯಾಪಿ, ಆಕಿನ ಬರ್ಡೇ ಬರಾಕತ್ತದ ಅಂಥೇಳಿ ದಿನ ಕೇಳ್ತಿರ್ತಾಳೆ ನಮ್ಮ ಮಮ್ಮಿ, ನಂದು ಡ್ರೆಸ್ ಯಾವಾಗ ರೆಡಿ ಆಗ್ತದೆ, ನನ್ನ ಬರ್ಡೇ ಯಾವಾಗ ಬರ್ತದಂತ.
ಅಲ್ಲೇ ಕುಂತಾಳೆ ನೋಡ್ರಿ, ನಾನು ವರ್ಕ್ ಮಾಡಾಗೆಲ್ಲ. ಅವಳೇನು ಕಾಡಂಗಿಲ್ಲ, ಕುಂತು ನೋಡ್ತಿರ್ತಾಳೆ ಅಷ್ಟೇ. ಅದು ಬೇಕು ಇದು ಬೇಕಂತೇನಿಲ್ಲ. ನನ್ನ ಮಗನೇ ಕತ್ರಿ ತೊಗೊಂಡು ಹೊರಗೆ ಓಡಿ ಹೋಗೋ ಅಂದ್ರೆ ನೋಡ್ರಿ ನಂದು ವರ್ಕ್ ಮಾಡಕತ್ತೀನಿ ನಾನು, ಯಾವ ರೀತಿ ವರ್ಕ್ ಮಾಡ್ತೀನಂತ. ವಿಡಿಯೋದಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಓಡಿಸೀನಿ. ನಿಜ ಹೇಳ್ಬೇಕಂದ್ರೆ ನಾನು ಭಾಳ ಸ್ಲೋ ಮಾಡ್ತೀನಿ ವರ್ಕ್. ನಾನು ಆರಿ ವರ್ಕ್ ಎಲ್ಲ ಯೂಟ್ಯೂಬ್ ನೋಡೇ ಕಲ್ತಿದ್ದು, ಏನು ಕ್ಲಾಸಿಗೆ ಹೋಗಿ ಅಂತ ಏನು ಕಲ್ತಿಲ್ಲ. ನಾನು ಮಾಡ್ಬೇಕಂತ ಭಾಳ ಆಸೆ ಇತ್ತು. ಯಾರು ಬ್ಲೌಸ್ ಹಾಕೊಂಡಿರ್ತಾರೆ ನೋಡ್ರಿ ಆರಿ ವರ್ಕ್ದು, ಅವಾಗ ನನಗೆ ಅನಿಸ್ತಿತ್ತು ನಾನು ಈ ರೀತಿ ಬ್ಲೌಸ್ ಹಾಕೋತೀನಿ ಯಾವಾಗ ಅಂಥೇಳಿ. ಯಾಕಂದ್ರೆ ಅದ್ರ ಪ್ರೈಸ್ ಹೆಚ್ಚಿರ್ತದ, ನಾವಂತೂ ಮಾಡ್ಸೋಕ್ಕಾಗಲ್ಲ ಅಷ್ಟು ದುಡ್ಡು ಕೊಟ್ಟು ಒಂದು ಬ್ಲೌಸ್ ಮ್ಯಾಗ ಖರ್ಚು ಮಾಡೋಕೆ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅನಿಸ್ತಿತ್ತು ನಾನು ಕೂಡ ಇಷ್ಟೊಂದು ದುಡ್ಡು ಹಾಕಿ ವರ್ಕ್ ಮಾಡಿಸ್ತೀನ ಯಾವತ್ತಾದರೂ ಅಂತ. ಖರೆ ನಾನೇ ಕೈಯಾರೆ ಮಾಡ್ತೀನಂತೂ ಅಂದ್ಕೊಂಡಿರಲಿಲ್ಲ. ಅದು ಒಂದು ಭಾಳ ಹೆಲ್ಪ್ ಆಗಿತ್ತು ನಾನು ಕಲ್ತಿದ್ದಕ್ಕೂ. ನಾನು ಬ್ಲೌಸ್ ಎಲ್ಲ ವರ್ಕ್ ನಾನೇ ಮಾಡ್ಕೋತೀನಿ. ಗಾಯ್ಸ್, ಮೊನ್ನೆ ನಾನು ಎಂಬ್ರಾಯ್ಡ್ರಿ ವಿಡಿಯೋ ಮಾಡಿದ್ದೆ. ಅದು ಅವತ್ತು ನಮ್ಮ ಮನೇಲಿ ಪಾವಣ್ಯರು ಬಂದರು. ಸೊ ಹಾಗಾಗಿ ಅದು ವಿಡಿಯೋ ಅಲ್ಲಿಗೆ ನಿಂತು ಬಿಡ್ತು. ಮತ್ತೆ ನಾನು ಶೂಟ್ ಮಾಡಲಿಲ್ಲ. ಮತ್ತು ನಿನ್ನೆನೂ ಶೂಟ್ ಮಾಡಲಿಲ್ಲ, ಯಾಕಂದರೆ ದಪ್ಪಾಟಿ ಮಾಡಿದ್ವಿ ನಾವು. ಈ ಕಡೆ ಎಲ್ಲ ಕಾರುಣ್ಯ ಕರೀತಿನ ದಪ್ಪಾಟಿ ಮಾಡ್ತಾರೆ. ಸೊ ಮೊನ್ನೆ ನಾವು ಹೋಳಿಗೆ ಮಾಡಿದ್ವಿ. ಸೊ 2 ದಿನ ಗ್ಯಾಪ್ ಆಯಿತು. ಅದು 2 ದಿನ ಹಿಂದಿದಿತ್ತು ವಿಡಿಯೋ. ಸೊ ಈಗ ನಾನು ಮತ್ತೆ ಎಂಬ್ರಾಯ್ಡ್ರಿ ಮಾಡ್ಬೇಕಂತ ಕುಂತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶೂಟ್ ಮಾಡ್ಬೇಕಂತ ಹೇಳಿ ಮಾಡಿದೆ. ನಡ್ರಿ ತೋರಿಸ್ತೀನಿ ಎಷ್ಟು ಮುಗಿಸೀನಿ ಅಂತ ಹೇಳಿ. ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿದ್ದು, ಇನ್ನು ಫುಲ್ ಮುಗಿಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಂತ ಅನಿಸ್ತೈತಿ. ಇಲ್ಲಿಟ್ಟಿನ ನಾನು ಕಾಟದ ಮ್ಯಾಗ ಕೂತಿ ಎಂಬ್ರಾಯ್ಡ್ರಿ ಮಾಡ್ತೀನಿ. ಸೊ ನೋಡ್ಬೋದು, ಇಷ್ಟೇ ಎಂಬ್ರಾಯ್ಡ್ರಿ ಮಾಡೀನಿ. ಇಲ್ಲಿ ತನಕ ಎಂಬ್ರಾಯ್ಡ್ರಿ ಆಗ್ಬೇಕಿದು. ಇಲ್ಲಿ ಇಷ್ಟೇ ಮಾಡಿದ್ದೀನಿ ನೋಡ್ರಿ. ಚಂದ ಬಂದೈತೆ ಅದೆಲ್ಲ ಎಂಬ್ರಾಯ್ಡ್ರಿ. ಕಟ್ ಬಿಡ್ಸ್ದೆ ತೊಗೊಂಡು ಮಾಡ್ತಿದ್ದೀನಿ. ಫುಲ್ ಇಲ್ಲೆಲ್ಲ ಇದು ಎಲ್ಲ ಸೇಮ್ ವರ್ಕ್. ಇಲ್ಲಿ ಹೆಂಗೆ ಬಂದೈತಿ ಇದೆಲ್ಲ ಸೇಮ್ ವರ್ಕ್ ಬರೋದೈತಿ. ಇಲ್ಲಿ ಮಧ್ಯೆ ಏನಾದ್ರು ಸ್ಟೋನ್ ಮತ್ತು ಇವತ್ತು ನಾನು ಮಧ್ಯಾಹ್ನ ಮತ್ತೆ ವರ್ಕ್ ಮಾಡಕ್ ಕುಂತೀನಿ. ಕ್ರಿಶ್ಚನ್ ಬೀಡ್ಸ್ ಏನಾದ್ರೂ ಬಿಡಂಗಿಲ್ಲ. ಇವತ್ತ ರಾತ್ರಿ ಸ್ವಲ್ಪ ಡಿಸೈನ್ ಒಂದಾಗ್ಲಿ ಮಾಡಿರ್ತೀನಿ ಇವತ್ತು, ಹಂಗಾಗಿ ಇಲ್ಲಿ ಮಾಡಕತ್ತೀನಿ. ಇದು ಅದು ಕಿಡ್ಸನ್ ಬೀಡ್ಸ್ ಅಂತಂದಿನ ಅದು ಹಚ್ಬೇಕು. ಭಾಳ ಐತ್ರಿ, ನಾ ಸಾಕಾಗ್ತೈತಿ ಡ್ರೆಸ್ ರೆಡಿ ಮಾಡಟ್ಟಿಗೆ. ಆದರೆ ಒಂದು ಆಸೆ, ನನ್ನ ಮಗಳಿಗೋಸ್ಕರ ಒಂದು ಪ್ರಿನ್ಸಸ್ ಫ್ರಾಕ್ ಮಾಡ್ಬೇಕಂತೇಳಿ ಭಾಳ ಆಸೆ ನನಗೆ. ಅಷ್ಟೊಂದು ದುಡ್ಡು ಕೊಟ್ಟು ಒಂದು ಫ್ರಾಕ್ನ ಖರೀದಿ ಮಾಡೋಕ್ಕಾಗಲ್ಲ. ನಾನು ಯಾವುದು ಮಾಡಕತ್ತೀನಲ್ಲ ಈಗ ಫ್ರಾಕ, ಅದ್ರದ್ದು 15,000 ರೇಟ್ ಐತಿ. ನನಗದು ಭಾಳ ಇಷ್ಟ ಆಯಿತು. ಅದು ಖರೀದಿ ಮಾಡೋಕ್ಕಂತೂ ನನ್ನ ಕೈಲಿ ಆಗಲ್ಲ. ಸೊ ಹಂಗಾಗಿ ನಾನೇ ಮಾಡಿದ್ರೆ ಆಯಿತು ಅಂತ ಟ್ರೈ ಮಾಡಕತ್ತೀನಿ. ಅದ್ರಾಗ ಯೂಸ್ ಆಗಿರೋ ಮಟ್ರಿಯಲ್ ಎಲ್ಲ ಇಲ್ಲಿ ಸಿಗಲಿಲ್ಲ ನಂಗೆ. ಅಷ್ಟೊಂದು ದೊಡ್ಡ ಸಿಟಿ ಏನಿಲ್ಲ ಇಲ್ಲಿ, ಜಸ್ಟ್ ಯಾವ್ಯಾವ ಸಿಕ್ಕಾವ ಅದೇ ತೊಗೊಂಡು ನಾನು ಮಾಡಕತ್ತೀನಿ. ಕಟ್ ಬೀಡ್ಸ್ ಅಂತೂ ನನ್ನ ಬಳಿ ಮೊದಲೇ ಇದ್ದು, ಒಂದು ಬ್ಲೌಸಿಗೆ ವರ್ಕ್ ಮಾಡಕ್ಕಂತ ತಂದಿದ್ದೆ, ಅದರಲ್ಲೇ ಉಳಿದಿದ್ದು. ಸೊ ಕಿಡ್ಸನ್ ಬೀಡ್ಸು ಮತ್ತು ಸ್ಟೋನು ಇವೆಲ್ಲ ತಂದೀನಿ. ಪೋಲ್ಸ್ ಇದ್ದು ಆ ಫ್ರಾಕ್ ನಾನು ನೋಡಿನಲ್ರಿ 15,000 ಫ್ರಾಕ್. ಅದರಲ್ಲಿ ಅವರು ಕಲರ್ ಪೋಲ್ಸ್ ಯೂಸ್ ಮಾಡಿದರು. ಇಲ್ಲೇನು ನಂಗೆ ಸಿಗಲಿಲ್ಲ. 2 ಕಲರ್ ಸಿಕ್ಕಿದ್ವು, ಪಿಂಕ ಆಕಾಶಿ ಕಲರ್ ಸಿಕ್ಕಿದ್ವು. ಅವೇ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಹೇಳಿ ಅವನು ತೊಗೊಂಡು ಬಂದೀನಿ. ನೋಡಮ್ ಹ್ಯಾಂಗೆ ಆಗ್ತೈತೆ ಫ್ರಾಕ್ ಅಂತ ಹೇಳಿ. ಲಾಸ್ಟಿಗೆ ನೀವು ನೋಡ್ಕೊತೀರಿ ನನ್ನ ವಿಡಿಯೋ, ಗೊತ್ತಾಗ್ತೈತೆ ನಿಮ್ಗೆ ಲಾಸ್ಟಿಗೆ ಇದು ಫ್ರಾಕ್ ಹ್ಯಾಂಗೆ ರೆಡಿ ಆಗೋದೈತೆ ಅಂತ ಹೇಳಿ. ಆರಿ ವರ್ಕ್ ಎಂಬ್ರಾಯ್ಡ್ರಿ ಎಲ್ಲ ತುಂಬ ಕಷ್ಟ ಇರ್ತೈತಿ, ತುಂಬ ಇದು ಆಗ್ತೈತಿ ಅಂತ ನಂಗೆ ಅನಿಸಿತ್ತು. ಇದು ನನಗೆ ಬರಲ್ಲೇನೋ ಅಂತ ಅನಿಸಿತ್ತು. ಅವಾಗ ಕಲಿಯೋ ಟೈಮಿಗೆ ಫೋನ್ ನೋಡಿ ಕಲಿತಿದ್ದೆ. ಯಾರು ಎದುರುಗಡೆ ಕುಂತು ಹೇಳ್ತಿದ್ದಿಲ್ಲ ಈ ರೀತಿ ನೆಡಲ್ ಹಿಡಿಬೇಕು, ದಾರ ಕೊಡ್ಬೇಕಂತ ಹೇಳೋಕ್ಕೆ ಯಾರೂ ಇದ್ದಿದ್ದಿಲ್ಲ. ಫೋನ್ಯಾಗ ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಮಾಡ್ತಿದ್ದೆ. ಒಂದು 8 ದಿನ ತನಕ ನಾನು ಚೈನ್ ಸ್ಟಿಚ್ ಬರಲೇ ಇಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ. ಹೆಂಗೆ ಇದು ನಿಡಲ್ ಹಾಕಬೇಕು, ಅದ್ರಾಗ ದಾರ ಹೆಂಗೆ ಕೊಡ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ 8 ದಿನ ಆದ್ಮೇಲೂ ಕೂಡ ನಾನು ಟ್ರೈ ಮಾಡ್ಕೊತ ಹೋದಾಗ ಬಂತು ನನಗೆ ಚೈನ್ ಸ್ಟಿಚ್ ಒಂದು ಬರೋಣ. ಎಲ್ಲ ಸ್ಟಿಚ್ಗಳು ಬೇಗನೆ ಬಂದು, ಎಲ್ಲ ಸ್ಟಿಚ್ ಮಾಡೋಕೆ ನಂಗೆ ಕಷ್ಟ ಆಗಲಿಲ್ಲ. ಬರೀ ಚೈನ್ ಸ್ಟಿಚ್ ಒಂದು ಕಲಿಯುವಾಗ ನಂಗೆ ಕಷ್ಟ ಆಯಿತು ನೋಡ್ರಿ.
ಇನ್ನು ಜರ್ದೋಸಿ ಸ್ಟಿಚ್ನು ನಾನು ಕಲಿಯೋದೈತಿ. ನಾನು ಒಂದು ಸಲ ಟ್ರೈ ಮಾಡಿಲ್ಲ ಜರ್ದೋಸಿ, ಇಲ್ಲಿ ಸಿಗಲ್ನು. ಮೀಶೋದಾಗ ತರಿಸ್ಬೇಕಂದ್ರೆ ಅದು ಹೇಗೆ ಬರುತ್ತೋ ಅಂತ ಡೌಟು. ಎಲ್ಲಿ ಕಪ್ ಆಯ್ತಂದರೆ ವೇಸ್ಟ್ ಅಲ್ವಾ, ಅದಕ್ಕೆ ಮೀಶೋದಾಗ ತರ್ಸೋಕ್ಕೂ ಕೂಡ ಭಯ ಆಗ್ತಿತ್ತು ನಂಗೆ. ಸೊ ನೋಡೋಣ, ಯಾವುದಾದ್ರೂ ದೊಡ್ಡ ಸಿಟಿಗೆ ಹೋದಾಗ ಅಲ್ಲಿಂದ ಏನಾದರೂ ತೊಗೊಂಡು ಬಂದ್ರಾಯ್ತು ಅಂಥೇಳಿ. ಹೋಗ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ಮತ್ತು ಈ ಕಡೆ ಸೈಡೆಲ್ಲ ಜರ್ದೋಸಿ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಮಧ್ಯಾಹ್ನ ಟೈಮು ಊಟ ಅದೆಲ್ಲ ಮಾಡ್ಕೊತೀನಿ ನಾನು ಮಾಡೋಕ್ಕೆ. ಇವತ್ತು ಫಿನಿಶ್ ಮಾಡ್ಬೇಕಂತಂದು ಅಂದ್ಕೊಂಡೀನಿ. ನೋಡೋಣ ಏನಾಗ್ತೈತೆ ಅಂತ. ನಿಮಗೆ ಆರಿ ವರ್ಕು ಮತ್ತು ಟೇಲರಿಂಗ್ ಕೆಲಸ ಬಂದರೆ ನಿಮಗೆ ಏನು ಲಾಭ ಅಂತ ಹೇಳ. ನಿಮಗೆ ಹೊರಗಿಂದ ಕಸ್ಟಮರ್ ತೊಗೊಂಡು ಮಾಡ್ಲಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನೀವೇ ಮಾಡ್ಕೊಬೋದು. ನಿಮಗೆ ಬೇಕಾದಂಗೆ ಡಿಸೈನ್ ನೀವು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಡಿಸೈನರ್ ಬಟ್ಟೆ ಹೊಲಿಬೋದು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ. ಹೊರಗೆ ಹೋದರೆ ತುಂಬ ದುಡ್ಡು ತೊಗೋತಾರೆ ಇವಾಗ. ಸೊ ಗಾಯ್ಸ್, ಸಾಯಂಕಾಲ ಆಗ್ತೈತಿ, ಹೊತ್ತು ಮುಣಗಾಕತ್ತೈತಿ. ಎಂಬ್ರಾಯ್ಡ್ರಿ ಇನ್ನೊಂದು ಸ್ವಲ್ಪ ಬಾಕಿ ಐತಿ, ಇನ್ನೊಂದು ಸ್ವಲ್ಪ ಮಾಡೋದೈತಿ. ಇನ್ನೊಂದು 3 ಲೈನ್ ಅಷ್ಟು ಐತಿ. ಕಸ ಮುಸ್ರಿ ಮಾಡಿದೆ ನಾನು ಎಷ್ಟೊತ್ತು. ಈಗ ಸಂಜೆಗೆ ಅಡುಗೆ ಮಾಡಿ ಹಿಂದಿಂದೆ ಎಲ್ಲ ಮಾಡೋದು, ಅಂದರೆ ಎಂಬ್ರಾಯ್ಡ್ರಿ ಮಾಡೋದು. ಮೊದಲು ಅಡುಗೆ ಮಾಡ್ತೀನಿ, ಮೊದಲ ಅಡುಗೆ ಮಾಡ್ತೀನಿ, ಆಮೇಲೆ ಮತ್ತೆ ಎಂಬ್ರಾಯ್ಡ್ರಿ ಮಾಡ್ತೀನಿ. ಇವತ್ತು ಹೆಂಗಾರ ಮಾಡೋದು ಮುಗಿಸ್ತೀನಿ. ಇವತ್ತು ಅದು ಕಂಪ್ಲೀಟ್ ಆಗಬೇಕು. ಸೊ ನೋಡೋಣ ಮಾಡ್ತೀನಿ ಇಲ್ಲ ಅಂತ ಅಂತಿನ ಕರೆ ಮಾಡ್ತೀನಿ ಅಂದು ಡೌಟೆ. ನನ್ನ ಮಗ ಮಾವಿನಕಾಯಿ ತಿಂದು ಬಾಯಿ ನೋಡ್ರಿ ಹೆಂಗೆ ಮಾಡ್ಯಾನ. ನನ್ನ ಮಗಳು ಹೆಂಗದಾರ್ರಿ, ನನ್ನ ಮಗ ನನ್ನ ಮಗಳು ಹೇಳ್ರಿ. ಹುಚ್ಚತ್ತಾರ ನಿಂಗೆ ನೋಡ ನಿಂತ್ಕೊಳೋದು. ಹಾಯ್ ಮಾಡ. ಹೆಂಗಿದ್ದೀರ? ಎಲ್ಲರೂ ಸರ್ಪ್ರೈಸ್. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ವರ್ಕು ಕೂಡ ಕಂಪ್ಲೀಟ್ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಎಲ್ಲ ಎಷ್ಟು ಚಂದ ಬಂದಿದೆ ಅಂತ. 2 ದಿನ ಅಂದ್ರೆ ನಾನು ಚಂದನ ಇದಕ್ಕೆ ಕುಂದ್ರಂಗಿಲ್ಲ. ನನ್ನ ಕೆಲಸ ಎಲ್ಲ ಇರ್ತಾವ, ಮಾಡ್ಬೇಕು, ಮಕ್ಳಿಗೆ ಮಾಡ್ಬೇಕು. ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀನಿ, ಅದಕ್ಕೆಲ್ಲ ಲೇಟ್ ಆಗ್ತೈತಿ. ಸೊ ನೋಡ್ಬೋದು, ಇಲ್ಲಿ ಲೇಟ್ ಆದ್ರೂ ಪರವಾಗಿಲ್ಲ, ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬಂದೈತಿ. ನಿಮಗೆಲ್ಲ ಈ ವರ್ಕ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನಿಮಗೂ ಕೂಡ ವರ್ಕ್ ಬರ್ತದಂತಂದ್ರೆ ಇದೇ ನೋಡಿ ನೀವು ಕೂಡ ಒಂದು ಫ್ರಾಕ್ನ ಕ್ರಿಯೇಟ್ ಮಾಡಿರಿ. ನಾನು ಭಾಳ ಚಂದ ಫ್ರಾಕ್ ಮಾಡಕ್ಕೇನಿ. ಆ ಫ್ರಾಕ್ ನೋಡಿ ನೀವು ಕೂಡ ಮಾಡ್ಬೋದು. ನಿಮಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ.